Yes, good afternoon, dear students. In previous class, we have studied about the torque and the expression for torque experienced by the electric dipole when it is placed in external electric field. Okay, that equation also we have studied, that is PE, tau is equal to PE sin theta. When theta is equal to 0 degree, it will have the minimum torque. When theta is equal to 90 degree, then it will have the maximum torque. Today we are going to discuss the very important concept, that is nothing but the Gauss law in electrostatics. Okay, this Gauss law in electrostatics, it is very important in the point of your annual examination also, and for the point of your CET and what we call CET NEET exams. There will be questions based on this Gauss law in electrostatics. First, we will see what is the statement of Gauss law. Okay, the statement of Gauss law, it is nothing but the total electric flux through a closed surface in free space is equal to 1 divided by epsilon naught times the net charge enclosed by the surface. Okay, we are now familiar with the electric flux. Alva electric flux and ಏನು ಅಂತ ನಮಗೆ ಗೊತ್ತಿದೆ. Flux ಅಂತ ಹೇಳಿದ್ರೆ to flow ಅಂತ. ಫಸ್ಟ್ ಈ ಮೀನಿಂಗ್ ನಿಮಗೆ ಗೊತ್ತಿರಬೇಕು. Flux ಅಂತ ಹೇಳಿದ್ರೆ to flow ಅಂತ. ಓಕೆ, ಇಲ್ಲಿ ಏನು ಫ್ಲೋ ಆಗ್ತಿದೆ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ದೇ ಆರ್ ಫ್ಲೋಯಿಂಗ್. ಅದನ್ನ ನಾವೇನ್ ಮಾಡಿದ್ವಿ, ಫ್ಲಕ್ಸ್ ಫೈ ಇಸ್ ಈಕ್ವಲ್ ಟು ಅದನ್ನ ನಾವು ಇ ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ ಅಂತ ನಾವು ಡಿಸ್ಕಸ್ ಮಾಡ್ಕೊಂಡು ಇದನ್ನ ನಾವು ಎಕ್ಸ್ಪ್ರೆಷನ್ ಎಲ್ಲ ನಾವು ಬರ್ಕೊಂಡಿದ್ವಿ ಪ್ರೀವಿಯಸ್ ಕ್ಲಾಸ್ ಒಳಗೆ. ಈಗ ನಾವೇನ್ ಹೇಳ್ತೀವಿ, ಒಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ಆ ಕ್ಲೋಸ್ಡ್ ಸರ್ಫೇಸ್ ಒಳಗೆ ಎಷ್ಟು ಇಲೆಕ್ಟ್ರಿಕ್ ಫ್ಲಕ್ಸ್ ಲೈನ್ಸ್ ಗಳು ನನಗೆ ಪಾಸ್ ಆಗ್ತಿದೆ ಅಂತ ಹೇಳಿದ್ರೆ ದಟ್ ಇಸ್ ಈಕ್ವಲ್ ಟು 1 divided by epsilon naught. Okay, 1 divided by epsilon naught times the net charge enclosed by the surface. Net charge anta helidre it is nothing but sum of the charges present in a surface. ಇಲ್ಲಿ ನಾವು ನೋಡಬೇಕಾಗಿರೋದು the key points are nothing but the closed surface. ನೋಡಿ, ಇದು closed surface ಆಗಿರಲೇಬೇಕು, ಮತ್ತೆ net charge enclosed by the surface. Enclosed by the surface ಅಂತ ಹೇಳಿದ್ರೆ ಒಂದು ಸರ್ಫೇಸ್ ಒಳಗೆ ಇರೋ ಚಾರ್ಜಸ್ ಗಳನ್ನ ಮಾತ್ರ ಏನ್ ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಹಾಗೆ ಮಾಡಿದಾಗ ಏನಾಗುತ್ತೆ, ಐ ವಿಲ್ ಗೆಟ್ ದಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿ ಕ್ಲೋಸ್ಡ್ ಸರ್ಫೇಸ್ ಅಂತ ನಮಗೆ ಸಿಗುತ್ತೆ. ವೇರ್ ಎಪ್ಸಿಲಾನ್ ನಾಟ್ ಇಸ್ ಕಾಲ್ಡ್ ಆಸ್ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ದಿ ಫ್ರೀ ಸ್ಪೇಸ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ದಿ ಸ್ಟೇಟ್ಮೆಂಟ್ ಆಫ್ ಗಾಸ್ ಲಾ ಸೇಸ್ ದಟ್ ದಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಅ ಕ್ಲೋಸ್ಡ್ ಸರ್ಫೇಸ್ ಇನ್ ಫ್ರೀ ಸ್ಪೇಸ್ is equal to 1 divided by epsilon naught times, that is 1 divided by epsilon naught times the net charge enclosed by that surface, where epsilon naught is called as absolute permittivity of free space. Now how to explain ಇದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 2 to 3 marks ಗೆ 2 or 3 marks ಗೆ ಕೇಳ್ತಾರೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ Gauss law in electrostatics ಅಂತ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಅದನ್ನ ಪ್ರೂವ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಅದನ್ನ ನಾವು ತೋರಿಸ್ಬೇಕು. ಇಲ್ಲಿ ಏನ್ ಹೇಳ್ತಾರೆ, ಫಸ್ಟ್ ಏನ್ ಮಾಡ್ಬೇಕು, ಲೆಟ್ ಅಸ್ ಕನ್ಸಿಡರ್ ಅ ಗಾಸಿಯನ್ ಸರ್ಫೇಸ್. ಓಕೆ, ಇದು ಏನಾಗ್ತಿದೆ, ಡಾಟೆಡ್ ಆಗಿ ತೋರಿಸಿದೆ ಅಲ್ವಾ, ದಿಸ್ ಈಸ್ ಕಾಲ್ಡ್ ಆಸ್ ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಗಾಸಿಯನ್ ಸರ್ಫೇಸ್ ಅಂದ್ರೆ ಏನಂತ ಹೇಳಿದ್ರೆ ದಿ ಸರ್ಫೇಸ್ ಫಾರ್ ವಿಚ್ ದಿ ಗಾಸ್ ಲಾ ಕ್ಯಾನ್ ಬಿ ಅಪ್ಲೈಡ್. ಓಕೆ, ಗಾಸ್ ಲಾ ನ ಅಪ್ಲೈ ಮಾಡೋ ಸರ್ಫೇಸ್ ನಾವೇನ್ ಕರಿತೀವಿ, ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಸೊ ಅದನ್ನ ನೆನ್ಪಿಟ್ಕೊಂಡಿರ್ಬೇಕು. ಸೊ ಹಿಯರ್ ದಿ ಡಾಟೆಡ್ ಸ್ಪಿಯರ್ ಇಂಡಿಕೇಟ್ಸ್ ಇಟ್ ಇಸ್ ಅ ಗಾಸಿಯನ್ ಸರ್ಫೇಸ್ ಆಯ್ತು. ಆ ಗಾಸಿಯನ್ ಸರ್ಫೇಸ್ ಒಳಗೆ ನಮಗೆ ಚಾರ್ಜಸ್ ಗಳಿದೆ. ಚಾರ್ಜಸ್ ಇಸ್ Q1, Q2 and this is Q3 and Q4 ಅಂತ ನಮಗೆ ಚಾರ್ಜಸ್ ಗಳಿದೆ. ಓಕೆ, ಕನ್ಸಿಡರ್ ಎ ಗಾಸಿಯನ್ ಸರ್ಫೇಸ್ containing the charges Q1, Q2, Q3 and Q4 as shown in the figure. ನೆಕ್ಸ್ಟ್ ನಾ ಏನ್ ಮಾಡ್ಬೇಕು, ನೆಟ್ ಚಾರ್ಜ್ ನ ಫೈಂಡ್ ಔಟ್ ಮಾಡ್ಬೇಕು. ನೆಟ್ ಚಾರ್ಜ್ ಇಸ್ Q is equal to, ನೆಟ್ ಚಾರ್ಜ್ ಅಂತ ಹೇಳಿದ್ರೆ sum of all the charges ಅಂತ. ಅದಕ್ಕೆ ನಾವ್ ಏನ್ ಬರೀಬಹುದು ಅಂದ್ರೆ Q is equal to, it is Q1 plus Q2 plus Q3 plus it is Q4 ಅಂತ ನಾವು ಬರ್ಕೋಬಹುದು. ಅದನ್ನ ಇನ್ನು ನಾನು ಫೈನಲೈಸ್ ಮಾಡಿದೆ ಅಂತ ಹೇಳಿದ್ರೆ this implies Q is equal to, okay, ಇದನ್ನ Q is equal to ನಾ ಏನ್ ಮಾಡಬಹುದು, summation of I is equal to 1 to I is equal to 4 ಮಾಡಬಹುದು. ಇಲ್ಲಿ ಏನ್ ಬರಿಬೇಕು, ನಾನು QI ಅಂತ ಬರಿಬೇಕು. I is equal to 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ Q1 ಅಂತ ಬರುತ್ತೆ, 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ Q2, Q3 so on up to Q4 ಅಂತ ಬರುತ್ತೆ. Therefore from Gauss law, okay, from Gauss law ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ electric flux. So ನೋಡಿ, it is nothing but electric flux. So electric flux
is equal to electric flux is equal to 1 divided by epsilon naught times net charge ಅಂತ ಹೇಳ್ತಿದೆ. 1 divided by epsilon naught times the net charge ಅಂತ ಆಯ್ತು. Therefore electric flux is represented like phi ಅಲ್ವಾ, phi ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಬೇಕಾದ್ರೆ phi e ಅಂತಾನು ಬರ್ಕೋಬಹುದು. phi e is equal to 1 divided by epsilon naught net charge ಅಂದ್ರೆ ಎಷ್ಟಿದೆ, it is nothing but summation of I is equal to 1 to I is equal to 4 qi ಅಂತ ಇದೆ. This is the explanation for ಯಾವುದಕ್ಕೆ ಇದು Gauss law ಗೆ ನಾವು explanation ಮಾಡ್ಬೋದು. You can take the screenshot. Understood this? This is very easy concept. Concept easy ಇದೆ, but ಇದ್ರ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, there will be certain criteria. So ಯಾವ ತರ ನಾವು ಪಾಯಿಂಟ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದು that will be very important. ನೋಡಿ ಇಲ್ಲೇನ್ ಹೇಳ್ತಿದ್ವ, ಎನ್ಕ್ಲೋಸ್ ಬೈ ಸರ್ಫೇಸ್ ಅಂತ ಹೇಳ್ತಿದ್ವಾ, ಇಲ್ಲಿ ಏನಾದ್ರು ಇನ್ನೊಂದು ಚಾರ್ಜ್ ಇದೆ ಅಂತ ಅನ್ಕೊಳ್ಳಿ. ಲೆಟ್ ಅಸ್ ಕನ್ಸಿಡರ್ ಹಿಯರ್ q5 ಚಾರ್ಜ್ ಅಂತ ಇದ್ರೆ ಏನ್ ಮಾಡ್ಬೇಕು, ವಿ ಕ್ಯಾನಾಟ್ ಆಡ್ ಹಿಯರ್, ಇದನ್ನ ನಾವು ಆಡ್ ಮಾಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ದಿಸ್ ಚಾರ್ಜ್ ಇಸ್ ಪ್ರೆಸೆಂಟ್ ಔಟ್ಸೈಡ್. ಇಲ್ಲೇನ್ ಹೇಳ್ತಿದೆ, ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಇನ್ಸೈಡ್ ಅಂತ, ಇನ್ಸೈಡ್ ದಿ ಗಾಸಿಯನ್ ಸರ್ಫೇಸ್ ಅಂತ. ಈ q5 ಅನ್ನೋ ಚಾರ್ಜ್ ಹೊರಗಡೆ ಇದೆ ಅಂತ ಹೇಳಿದ್ರೆ you should not consider that charge. ಆ ಚಾರ್ಜ್ ಅನ್ನು ಕನ್ಸಿಡರ್ ಮಾಡಬಾರ್ದು. ಈ ಗಾಸಿಯನ್ ಸರ್ಫೇಸ್ ಅಲ್ಲಿ ಎಷ್ಟು ಚಾರ್ಜಸ್ ಗಳಿದೆ, q1 q2 q3 q4 ಅಷ್ಟೇ ಇದೆ. ಅದನ್ನ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಆಡ್ ಮಾಡಿ ಬರ್ದಾಗ you are getting this equation. Therefore you can write it as phi e is equal to 1 divided by 4 pi epsilon naught. It is summation of I is equal to 1 to I is equal to 4 qi ಅಂತ ಬರ್ತದೆ. Okay, understood this? You take on ಏನ್ ಮಾಡಿ ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಳಿ. Now we have to prove this. Okay, ನಾವೇನ್ ಮಾಡ್ತಿದ್ವಿ, phi is equal to ಅಂತ ಬರ್ದ್ಬಿಟ್ವಿ. ಈಗ ಏನ್ ಮಾಡ್ಬೇಕು, ಲಾ ಅಂತ ಹೇಳಿದ್ರೆ there will be certain proof ಇರುತ್ತೆ. ಹೇಗೆ ಅದನ್ನ ಪ್ರೂಫ್ ಮಾಡ್ಬೇಕು, the proof is as shown, proof of Gauss law. Okay, so next concept is ಇದನ್ನ 3 marks ಗೆ ಕೇಳಿದ್ರೆ only once it is asked. Okay, prove Gauss law in electrostatic ಅಂತ. ನೋಡಿ ನಾನು ಎಲ್ಲಾ ಕಡೆ electrostatics ಅಂತ ಬರೀತಾ ಇದ್ದೀನಿ. It indicates that there is one more ಏನಿದೆ, Gauss law ಅಂತ ಇದೆ. ಓಕೆ, ನಿಮ್ದು ಯಾರ ಕ್ಲಾಸ್ ಅಲ್ಲಿ ಒಂದೇ ಹೆಸರು ಇಬ್ರಿದ್ರೆ, ಸೊ ಪ್ರಜ್ವಲ್ ಅಂತ ಇಬ್ರು ಇರ್ತೀರಾ, ಅವಾಗ ಏನ್ ಮಾಡ್ತಾರೆ, ಒಬ್ರು ಪ್ರಜ್ವಲ್ ಗೌಡ ಇರ್ತಾರೆ, ಇನ್ನೊಬ್ರು ಪ್ರಜ್ವಲ್ ಗೋಲ್ಲರ್ ಅಂತ ಇರ್ತೀರ ಅಲ್ವಾ. ಸೊ ಅದಕ್ಕೆ ಪ್ರಜ್ವಲ್ ಗೊತ್ತಾಗಲ್ಲ. ಹಾಗೆ ನಾವಿಲ್ಲಿ ಏನ್ ಮಾಡ್ತೀವಿ, Gauss law in electrostatics ಅಂತ ಹೇಳಿದ್ರೆ, Gauss law in electrostatics ಇದೆ ಅಂತ ಹೇಳಿದ್ರೆ ಇನ್ನೊಂದು Gauss law ಇದೆ, ಅದನ್ನ 5th ಚಾಪ್ಟರ್ ಅಲ್ಲಿ ಬರುತ್ತೆ ನಮ್ಗೆ, Gauss law in magnetostatics ಅಂತ. ಅದಕ್ಕೆ ನಾನು ಎಲ್ಲಾ ಕಡೆ ಬರೀತಾ ಇದ್ದೀನಿ. ಓಕೆ, ಈಗ ಏನ್ ಮಾಡ್ಬೇಕು, ವಿ ನೀಡ್ ಟು ಪ್ರೂವ್ ದಿಸ್. ಇದನ್ನ ನಾವೇನ್ ಮಾಡ್ಬೇಕು, ಪ್ರೂವ್ ಮಾಡ್ಬೇಕು. ಪ್ರೂವ್ ಕೂಡ ಇಟ್ ವಿಲ್ ಬಿ ವೆರಿ ಈಸಿ ಕಾನ್ಸೆಪ್ಟ್ ಇದೆ. ಸೊ ಇನ್ ಆರ್ಡರ್ ಟು ಪ್ರೂವ್ ದಿಸ್ Gauss law, ಓಕೆ, Gauss law ನ ಪ್ರೂವ್ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಏನ್ ಮಾಡ್ಬೇಕು, ಕನ್ಸಿಡರ್ an isolated positive charge at O. ಓಕೆ, ದಿಸ್ ಇಸ್ ನಥಿಂಗ್ ಬಟ್ ಪಾಯಿಂಟ್ O ಇದೆ. ಇಲ್ಲೇನ್ ಮಾಡ್ಬೇಕು, ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಸಿಂಗಲ್ ಚಾರ್ಜ್ ಅಂತ ಹೋಗ್ಬೇಕು. ಈ ಸಿಂಗಲ್ ಚಾರ್ಜ್ ಅನ್ನ ಏನ್ ಮಾಡ್ಬೇಕು, ನಾನು ಐ ವಿಲ್ ಮೇಕ್ ಇಟ್ ಆಸ್ Q ಅಂತ ಬರೀತಾ ಇದ್ದೀನಿ. ಸೊ ಪಾಸಿಟಿವ್ ಅಂತ ಹೇಳಿದ್ರೆ ಪ್ಲಸ್ Q ಅಂತ ನಾನು ಅದನ್ನ ಬರೀತಾ ಇದ್ದೀನಿ. ಆಮೇಲೆ ಏನ್ ಮಾಡ್ಬೇಕು, ಡ್ರಾ ಅ ಸ್ಪಿಯರ್ ಆಫ್ ರೇಡಿಯಸ್ r, ಸ್ಮಾಲ್ r. ಇದನ್ನ ಏನ್ ಮಾಡ್ಬೇಕು, ರೇಡಿಯಸ್ r ಅಂತ ತಗೊಂಡು ಏನ್ ಮಾಡ್ಬೇಕು, ಐ ಹ್ಯಾವ್ ಡ್ರಾನ್ ಅ ಸ್ಪಿಯರ್ ಆಫ್ ರೇಡಿಯಸ್ r ಅನ್ನೋದನ್ನ ಏನ್ ಮಾಡ್ಬೇಕು, ಡ್ರಾ ಮಾಡ್ಬೇಕು. ಸೊ ದಟ್ ಈ ಸ್ಪಿಯರ್ ಏನಾಗುತ್ತೆ, ದಿ ಸ್ಪಿಯರ್ ಆಕ್ಟ್ಸ್ ಆಸ್ ದಿ Gaussian ಸರ್ಫೇಸ್. ಓಕೆ, ದಿ ಸ್ಪಿಯರ್ ಆಕ್ಟ್ಸ್ ಆಸ್ Gaussian ಸರ್ಫೇಸ್. ಅಂಡರ್ಸ್ಟ್ಯಾಂಡ್ ಆಗ್ತಿದೆನಾ? ಸೊ ಇನ್ ಆರ್ಡರ್ ಟು ಪ್ರೂವ್ ದಿ Gauss law in electrostatic, ಸೊ Gauss law ನ ಪ್ರೂವ್ ಮಾಡಬೇಕು ಅನ್ನೋದಕ್ಕೆ ಏನ್ ಮಾಡ್ಬೇಕು, ಲೆಟ್ ಅಸ್ ಕನ್ಸಿಡರ್ an isolated positive charge at O. at O ಅಲ್ಲಿ ಏನ್ ಮಾಡ್ಬೇಕು, ಒಂದು ಪಾಸಿಟಿವ್ ಚಾರ್ಜ್ ಅಂತ ಹೋಗ್ಬೇಕು, ಅದನ್ನ ಪ್ಲಸ್ Q ಅಂತ ಡಿನೋಟ್ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಡ್ರಾ ಅ ಸ್ಪಿಯರ್ ಆಫ್ ರೇಡಿಯಸ್ ಸ್ಮಾಲ್ r ಇರೋ ರೇಡಿಯಸ್ ಇರೋ ಸ್ಪಿಯರ್ ಅನ್ನ ಏನ್ ಮಾಡ್ಬೇಕು, ನಾವು ತಗೋಬೇಕು, ಅದನ್ನ ಡ್ರಾ ಮಾಡ್ತೀವಿ. ದಟ್ ಸ್ಪಿಯರ್ ಆಕ್ಟ್ಸ್ ಆಸ್ ಎ Gaussian ಸರ್ಫೇಸ್ ಅಂತ ಆಯ್ತು. ಪಾಸಿಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರೆ ದೇ ವಿಲ್ ಹ್ಯಾವ್ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ, ಅದರಿಂದ ಏನಾಗುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಅದರಿಂದ ಬಂದಿರೋ ಇಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡ್ಬೇಕು, ಲೆಟ್ ಅಸ್ ಕನ್ಸಿಡರ್ ದಿ ಇಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದಿಸ್ ಡೈರೆಕ್ಷನ್. ಈ ಡೈರೆಕ್ಷನ್ ಏನಾಗ್ತದೆ, ರೇಡಿಯಲಿ ಔಟ್ವರ್ಡ್. ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ದಿ electric field which is going outside. ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಹೊರಗಡೆ ಹೋಗ್ತಾ ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಓಕೆ, ಸೊ ನೆಕ್ಸ್ಟ್ ಯು ಹ್ಯಾವ್ ಟು ಕನ್ಸಿಡರ್ ಸೊ ಕನ್ಸಿಡರ್ ಇದೇನಾಯ್ತು ನಿಮ್ಗೆ, ಇ ಇಂದ ಬರ್ತಿರೋ ದಿಸ್ ಪಾಸಿಟಿವ್ ಚಾರ್ಜ್ ಇಂದ ಏನಾಗ್ತದೆ, ಇಲೆಕ್ಟ್ರಿಕ್ ಫೀಲ್ಡ್ ಇಸ್ ಗೋಯಿಂಗ್ ಔಟ್ಸೈಡ್, ಇಟ್ ಇಸ್ ನಥಿಂಗ್ ಬಟ್ ಇ ಅಂತ ಆಯ್ತು.
ನೆಕ್ಸ್ಟ್ ಇದು ನನಗೆ ಗಾಸಿಯನ್ ಸರ್ಫೇಸ್ ಗೆ ಸರ್ಟನ್ ಏರಿಯಾ ಇರುತ್ತೆ, ಆ ಏರಿಯಾ ನಾನು ಮಾಡ್ತೀನಿ ಲೆಟ್ ಎಸ್ ಬಿ ದಿ ಏರಿಯಾ ಆಫ್ ದಿಸ್ ಗಾಸಿಯನ್ ಸರ್ಫೇಸ್ ಅಂತ ಕರೀತೇವೆ. ಓಕೆ, ಲೆಟ್ ಎಸ್ ಬಿ ದಿ ಏರಿಯಾ ಆಫ್ ದಿ ಗಾಸಿಯನ್ ಸರ್ಫೇಸ್. ಈ ಗಾಸಿಯನ್ ಸರ್ಫೇಸ್ ನಾ ಏನ್ ಮಾಡ್ಬೇಕು, ಸ್ಮಾಲ್ ಪಾರ್ಟ್ ನ ತಗೋಬೇಕು. ಇಫ್ ಐ ಕನ್ಸಿಡರ್ ದಿಸ್ ಸ್ಮಾಲ್ ಪಾರ್ಟ್, ಇದೊಂದು ಸ್ಮಾಲ್ ಪಾರ್ಟ್ ನಾನು ಹೀಗೆ ತಗೊಂಡೆ ಅಂತ ಹೇಳಿದ್ರೆ ಇಟ್ ವಿಲ್ ಲುಕ್ಸ್ ಲೈಕ್ ಅ ಕೋನ್ ಶೇಪ್ ಅಲ್ಲಿ ನನಗೆ ಸಿಗುತ್ತೆ. ಇದ್ರ ಏರಿಯಾ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಡೆಲ್ಟಾ ಎಸ್ ಆರ್ ಡಿ ಎಸ್ ಬಿ ದಿ ಏರಿಯಾ ಎಲಿಮೆಂಟ್ ಆನ್ ದಿ ಸರ್ಫೇಸ್. ಈ ಸರ್ಫೇಸ್ ಒಳಗೆ ಏರಿಯಾ ಎಲಿಮೆಂಟ್ ಎಷ್ಟಿದೆ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಡಿ ಎಸ್ ಆಗಿದೆ. ಓಕೆ, ಒನ್ ಮೋರ್ ಟೈಮ್, ಕನ್ಸಿಡರ್ an isolated positive charge ಪ್ಲಸ್ ಕ್ಯೂ ಅಟ್ ಓ. ಓಕೆ, ಇದು ಓ ಅಂತ ನಾನು ಬರ್ಕೊಳ್ತೀನಿ. ಓ ಅಲ್ಲಿ ನಾನೇನ್ ಮಾಡ್ಬೇಕು, ಐ ಹ್ಯಾವ್ ಟು ಟೇಕ್ ಪಾಸಿಟಿವ್ ಚಾರ್ಜ್ ಅನ್ನ ಇಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಡ್ರಾ ಅ ಸ್ಪಿಯರ್ ಆಫ್ ರೇಡಿಯಸ್ ಆರ್ as shown in the figure that is acts as a Gaussian surface. Let S be that S be the area of that surface, ಅಂದ್ರೆ ಸರ್ಫೇಸ್ ಏರಿಯಾ ಆಗಿರುತ್ತೆ. ಆಮೇಲೆ ಏನ್ ಮಾಡ್ಬೇಕು, we have to take a small area element, that is ds be the small area element. So ds be the small area element ಅಂತ ಹೇಳಿದ್ರೆ ಈ ಏರಿಯಾ ಎಲಿಮೆಂಟ್ ಇಂದ ಬರ್ತಿರೋದೇನು ಅದನ್ನ ನಾವು ds ಅಂತ ನಾವು ತಗೋಬೇಕು. ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ದಿ ಫ್ಲಕ್ಸ್ ಥ್ರೂ an area element ds is ಅಂದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದೇ ಆರ್ ಡೈವರ್ಟಿಂಗ್ ಇನ್ ಆಲ್ ದಿ ಡೈರೆಕ್ಷನ್. ಎಲ್ಲಾ ಡೈರೆಕ್ಷನ್ ಒಳಗೆ ಏನಾಗ್ತದೆ, ಇಲೆಕ್ಟ್ರಿಕ್ ಫ್ಲಕ್ಸ್ ಲೈನ್ಸ್ ಗಳು ಹೋಗ್ತಾ ಇರುತ್ತೆ. ಬಟ್ ನಾ ಏನ್ ಮಾಡ್ತೀನಿ, ಒಂದು ಈ ಸ್ಮಾಲ್ ಪೋರ್ಷನ್ ಅಲ್ಲಿ ಇಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಹೋಗ್ತಾ ಇದೆ ಅನ್ನೋದನ್ನ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕು. ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಯೂಸ್ ದಿ ರಿಲೇಷನ್. ಓಕೆ, ದಟ್ ಇಸ್ ಡೆಲ್ಟಾ ಫೈ ಇಸ್ ಈಕ್ವಲ್ ಟು ಇ ಇಂಟು ಡೆಲ್ಟಾ ಎಸ್ ಇಂಟು cos theta is the expression. That is, this expression is expression for electric field. Okay, ನಿನ್ನೆ ಕ್ಲಾಸ್ ಅಲ್ಲಿ ಕಲಿತಿದ್ವಲ್ವಾ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ಈ ಸ್ಮಾಲ್ ಏರಿಯಾದಲ್ಲಿ ಎಷ್ಟು ಹೋಗ್ತಿದೆ ಅಂತ ನೋಡ್ಬೇಕು. ಅದಕ್ಕೆ ಏನ್ ಮಾಡಿದ್ವಿ ನಾವು, ಡೆಲ್ಟಾ ಎಸ್ ಅಂತ ಬರ್ದಟ್. ಫಾರ್ ಡೆಲ್ಟಾ ಫೈ ಇಸ್ ಈಕ್ವಲ್ ಟು, ಸೊ ಅಲ್ಲಿ ಡಿ ಅಂತ ಬರೀತೀನಿ. ಸೊ ಬಿಕಾಸ್ ಐ ಹ್ಯಾವ್ ಚೂಸನ್ ದೆನ್ ಡಿ ಅಂತ ತಗೊಂಡಿರೋದ್ರಿಂದ ಸೊ ಐ ವಿಲ್ ಟೇಕ್ ಹಿಯರ್ ಡಿ. ಓಕೆ, okay, this is ds into cos theta ಅಂತ ಆಯ್ತು. ಸೊ ಈಗ ನೋಡಿ ಕ್ಲಿಯರ್ಲಿ ದಿ ಆಂಗಲ್ ಬಿಟ್ವೀನ್ ds and e. What is the angle between ds and e? What is the angle between ds and e? ಹೌದಾ, ಎಷ್ಟಿದೆ ಆಂಗಲ್ ಅಲ್ಲಿ ನೋಡಿ, ds ಈ ಡೈರೆಕ್ಷನ್ ಇದೆ and e is also in this direction. What is the angle? What is the angle between ds and e? Anyone? The angle between E and E is 90 degree. Okay, so 0, yes, it is 0 degree, not 90 degree. Yeah, 0 degree. Yes, very good Purnima. Okay, so you told ನೋಡಿ ಹೀಗಿದೆ, ಈಗ ಇಲೆಕ್ಟ್ರಿಕ್ ಫೀಲ್ಡ್ ಹೀಗಿದೆ, ಇದೇ ಡೈರೆಕ್ಷನ್ ಅಲ್ಲಿ ಡೆಲ್ಟಾ ಎಸ್ ಇದೆ ಅಂತ ಹೇಳಿದ್ರೆ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ. ಇಫ್ ಇಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದಿಸ್ ಡೈರೆಕ್ಷನ್ ಇದೆ and this delta s ಅನ್ನೋದು ಈ ಕಡೆ ಇದೆ ಅಂತ ಹೇಳಿದ್ರೆ ನೀವು ಹೇಳಿ ಸರಿ, theta is equal to 90 degree ಅಂತ. ಓಕೆ, ದಿ ವಾಟ್ ಪೂರ್ಣಿಮಾ ಆನ್ಸರ್ಡ್ ಇಸ್ ಕರೆಕ್ಟ್. ಓಕೆ, ಏನ್ ಹೇಳ್ಬೇಕು, ಡೆಲ್ಟಾ, ಸೊ ಡೆಲ್ಟಾ ಫೈ ಇಸ್ ಈಕ್ವಲ್ ಟು ಇ ಇಂಟು ಡೆಲ್ಟಾ ಎಸ್ ಅಂತ ಆಯ್ತು. ಸೊ ಅದಕ್ಕೆ ಏನ್ ಬರೀಬಹುದು, therefore ಡೆಲ್ಟಾ ಫೈ ಇಸ್ ಈಕ್ವಲ್ ಟು ಇ ಇಂಟು ಡಿ ಎಸ್ ಅಂತ ಇಲ್ಲಿ ಬರೀತೀನಿ. ಈ ಕಡೆ ಹಾಕಿ ಸಿನ್ಸ್ theta is equal to 0 degree, since theta is equal to 0 degree, cos 0 degree is equal to 1. Okay, cos 0 degree is equal to 1. So you can take screenshot of this. ನೋಡಿ ಹೀಗೆ ನಾವ್ ಏನ್ ಮಾಡ್ಬೇಕು, ಅದನ್ನ ರಿಪ್ರೆಸೆಂಟ್ ಮಾಡ್ಬೇಕು. ಸರಿನಾ? ಸೊ ಗೊತ್ತಾಯ್ತಾ ಇದು? ನೋಡಿ ಈಗೇನ್ ಮಾಡ್ತಾ ಇದೀವಿ ನಾವು, ಸ್ಮಾಲ್ ಪೋರ್ಷನ್ ಇಂದ ಇಲೆಕ್ಟ್ರಿಕ್ ಫ್ಲಕ್ಸ್ ಎಷ್ಟು ಬರ್ತಿದೆ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಈಗೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಇದು ನನಗೆ ಸ್ಮಾಲ್ ಪೋರ್ಷನ್ಸ್ ಆಯ್ತು. ಈ ತರ ನಾನು ಇನ್ನು ಈ ಕಡೆ ಸ್ಮಾಲ್ ಪೋರ್ಷನ್ಸ್ ತಗೋಬೋದಾ? ಸೊ ಐ ಕ್ಯಾನ್ ಟೇಕ್ ಹಿಯರ್ ಸ್ಮಾಲ್ ಪೋರ್ಷನ್ಸ್. ನೋಡಿ ಈ ಕಡೆ ಒಂದು ಸ್ಮಾಲ್ ಪೋರ್ಷನ್, then I can take here one more small portion and here one more small portion and one more small portion. ಹೀಗೆ ಎಲ್ಲ ಸ್ಮಾಲ್ ಪೋರ್ಷನ್ಸ್ ಗಳನ್ನ ತಗೋಬೋದಾ? ಇವೆಲ್ಲ ಸ್ಮಾಲ್ ಪೋರ್ಷನ್ಸ್ ಗಳನ್ನ ತಗೊಂಡ್ರೆ ಏನಾಗುತ್ತೆ, I will get complete sphere ಅಲ್ವಾ? ಗೊತ್ತಾಗ್ತಿದೆನಾ? ಓಕೆ, ಸೊ ಗೊತ್ತಾಯ್ತಾ ಇದೆ? ಇಲ್ಲೇನ್ ಮಾಡ್ತೀನಿ, ಫಸ್ಟ್ ಓನ್ಲಿ ನಾನು ಒಂದು ಸ್ಮಾಲ್ ಪೋರ್ಷನ್ ಅಂತ ತಗೊಂಡು ನಾ ಏನ್ ಮಾಡ್ತಾ ಇದ್ದೆ, ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಇದು ತಗೊಳ್ತೀನಿ, ಇದರ ನಾನು 5 ಬರ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಮಾಡ್ತೀನಿ 5 3 5 4 5 5 ಎಲ್ಲ ನಾನು ಸ್ಮಾಲ್ ಪಾರ್ಟ್ಸ್ ಗಳನ್ನ ತಗೊಂಡ್ರೆ ಐ ವಿಲ್ ಗೆಟ್ ದಿ ಕಂಪ್ಲೀಟ್ ಒನ್ ಸ್ಪಿಯರ್ ನನಗೆ ಸಿಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಸೊ therefore
flux through the spherical Gaussian surface of surface S. Okay, ಏರಿಯಾ ಎಷ್ಟಿದೆ ಅದಕ್ಕೆ ಒಂದು ಕಂಪ್ಲೀಟ್ ಸರ್ಕಲ್ ಇಂದ ಏನಾಗಬೇಕು, ಇಟ್ ಇಸ್ ಎಸ್ ಅಂತ ಆಗ್ಬೇಕು. ಅವಾಗ ಏನಾಗುತ್ತೆ ನನಗೆ ಡೆಲ್ಟಾ ಫೈ ಇತ್ತಲ್ಲ ಅದೇನಾಗಬೇಕು, ಫೈ ಆಗ್ಬೇಕು. ಫೈ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಡೆಲ್ಟಾ ಫೈ ಅಂತ ಬರಿಬೇಕು. ಓಕೆ, ನೋಡಿ ಡೆಲ್ಟಾ ಫೈ ಯಾಕೆ ಬರ್ತೀವಿ, ಸಮೇಷನ್ ಯಾಕೆ ಬರ್ತೀವಿ ಅಂತ ಹೇಳಿದ್ರೆ ಸ್ಮಾಲ್ ಪೋರ್ಷನ್ 5 1 5 1 5 1 ನೀವು ಏನ್ ಮಾಡ್ಬೇಕು, ಆಡ್ ಮಾಡಿದ್ರೆ ಕಂಪ್ಲೀಟ್ ಒಂದು ಸ್ಪಿಯರ್ ನಿಮಗೆ ಸಿಗುತ್ತೆ. ಅವಾಗ ಏನ್ ಬರ್ಬೇಕು, ದಟ್ ಇಸ್ ಈಕ್ವಲ್ ಟು ಸಮೇಷನ್. ಹೀಗೆ ಡೆಲ್ಟಾ ಫೈ ಅಂದ್ರೆ ಏನು, ಇಟ್ ಇಸ್ ನಥಿಂಗ್ ಬಟ್ ಇ ಇಂಟು ಡೆಲ್ಟಾ ಎಸ್ ಅಂತ ಆಯ್ತು, ಇ ಇಂಟು ಡೆಲ್ಟಾ ಎಸ್. ಬಟ್ ಇ ಅನ್ನೋದು ಇಟ್ ಇಸ್ ಅ ಕಾನ್ಸ್ಟೆಂಟ್. ಇ ಅನ್ನ ಏನ್ ಮಾಡ್ಬೇಕು, ನೀವು ಹೊರಗಡೆ ತಗೋಬೇಕು. ಸಮೇಷನ್ ಆಫ್ ಡೆಲ್ಟಾ ಎಸ್ ಅಂತ ಸಿಕ್ತು. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ನಾನು ತಗೊಳ್ತೀನಿ. 5 ಇಸ್ ಈಕ್ವಲ್ ಟು ಇ ಇಂಟು ಸಮೇಷನ್ ಆಫ್ ಡೆಲ್ಟಾ ಎಸ್ ಅಂತ ಆಯ್ತು. ಈಗ ಏನ್ ಮಾಡ್ಬೇಕು ನಾನು, ಈ ಇಕ್ವೇಶನ್ ಹಿಯರ್ ಇ ಇಸ್ ಈಕ್ವಲ್ ಟು, okay, E is equal to, ನೋಡಿ equation of electric field is given by 1 divided by 4 pi epsilon Q divided by it will be R square ಅಂತ ಆಯ್ತು. and delta S is equal to, ಏನು, what is the area of the sphere? What is the area of the sphere? Delta S ಅಂತ ಹೇಳಿದ್ರೆ it is nothing but sphere. Area of the sphere is given by is equal to is the area of, what is that value, area of, ನಾನು ಹೇಳಿ ಅಂತ ಬಿಟ್ಟಿದ್ದೀನಿ, ಏರಿಯಾ ಆಫ್ Gaussian surface. Area of Gaussian surface. What is the value? Area of the sphere is to delta S is equal to area of the sphere is, so I am going to write here area is, it is 4 pi r square will be the area. Then ನೆನಪಿಟ್ಕೊಂಡಿರಬೇಕು, these are the area of the square ಏನು, area of the rectangle ಏನು, area of the cube ಏನು, area of the sphere ಏನು, area of the hemisphere ಇವೆಲ್ಲ ನಿಮಗೆ ಗೊತ್ತಿರಬೇಕು. ಯಾ ಸರ್, ಓಕೆ ರೈಟ್, ಸರಿ ಇದೆ ಹೇಳಿರೋದು. ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 1 divided by 4 pi epsilon Q divided by R square. ಪೂರ್ಣಿಮಾ ವೆರಿ ಗುಡ್. ಸಮೇಷನ್ ಆಫ್ ಡೆಲ್ಟಾ ಎಸ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ 4 pi r square. ಓಕೆ, ದಿಸ್ ಇಸ್ ಸಮೇಷನ್ ಆಫ್ ಡೆಲ್ಟಾ ಎಸ್ ಅಂತ. ಇದು ಏನ್ ಹೇಳ್ತೀವಿ, ಏರಿಯಾ ಆಫ್ ದಿ Gaussian surface ಅಂತ ಹೇಳ್ತೀವಿ. ಇದನ್ನ ಏನ್ ಮಾಡ್ಬೇಕು, ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. therefore phi is equal to, ಈ ಜಾಗದಲ್ಲಿ ಏನ್ ಬರಬೇಕು, 1 divided by 4 pi epsilon naught Q divided by it will be R square right into delta S ಅಂತ ಹೇಳಿದ್ರೆ it is nothing but 4 pi R square right. ಈ ಕ್ಯಾನ್ಸಲ್ ಮಾಡಬಹುದಾ, 4 pi get cancel, ಸರಿನಾ? 4 pi get cancel, ಮತ್ತೇನ್ ಕ್ಯಾನ್ಸಲ್ ಆಗುತ್ತೆ here, so here the 4 pi get cancel, R square get cancel. ಅಂದ್ರೆ ನಿಮಗೆ ಎಷ್ಟು ಉಳಿತು, ಎಲ್ಲ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ you are left with 5 is equal to, ಎಷ್ಟು ಸಿಗುತ್ತೆ ನಿಮಗೆ ಇಲ್ಲಿ, so left with 5 is equal to, okay, then left with 5 is equal to it is Q divided by epsilon naught right. ಸರಿನಾ ಇದು? okay, 5 is equal to Q divided by epsilon naught ಅಂತ ಆಯ್ತು. this is the proof. ಅದನ್ನ ಏನ್ ಬರಬೇಕು, hence the proof. Yeah, very good Purnima. 1 divided by epsilon naught Q, that is hence the proof. ನೋಡಿ 3 marks ಗೆ ಕೇಳ್ತಾನೆ, ಇದನ್ನ ನೀವು ನೀಟ್ ಆಗಿ ಬರೆದ್ರೆ you will get complete 3 marks. okay, you can take out this screenshot. ಇಲ್ಲಿ ಏನ್ ಮಾಡಬೇಕು, flux through the spherical Gaussian surface yes ಅಂತ ಮಾಡಬೇಕು. ಅದೇನಾಗುತ್ತೆ, ಸ್ಮಾಲ್ ಪಾರ್ಟ್ಸ್ ಗಳನ್ನ ಆಡ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಒಂದು ಸ್ಫಿಯರ್ ಸಿಗುತ್ತೆ. ಅದನ್ನ ಏನ್ ಮಾಡ್ತೀವಿ ನಾವು, 5 is equal to E into summation of delta S ಅಂತ ಬರೀತೀವಿ. ಏರಿಯಾ ಆಫ್ ದಿ ಸ್ಪಿಯರ್ ಅಂತ ಬರುತ್ತೆ, ದಟ್ ಇಸ್ ನಥಿಂಗ್ ಬಟ್ 4 pi r square. r ಅನ್ನೋದು ಸ್ಮಾಲ್ ರೇಡಿಯಸ್ ಆಗಿರೋದ್ರಲ್ಲಿ 4 pi r square ಅಂತ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಮಾಲ್ ಚಾರ್ಜ್ ಅಂತ ಮಾಡಿದಾಗ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ತಗೊಂಡ್ರೆ then you are left with 5 is equal to Q divided by epsilon naught. okay, understood this? okay, next we will move to the important points. ನೋಡಿ ಈ ತರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ you need to understand very carefully because these are very helpful for answering 1 marks question. okay, ಎಲ್ಲ ಸಬ್ಜೆಕ್ಟ್ ಫಿಸಿಕ್ಸ್ ಅಂತ ತಗೊಂಡ್ರೆ ಬೇರೆ 5 marks ಇಂದು ಪ್ರಾಬ್ಲಮ್ಸ್ ಡಿರೈವೇಶನ್ all you can ಏನ್ ಮಾಡಬಹುದು, ಸಾಲ್ವ್ ಮಾಡಬಹುದು. but if you know 100% concept and definition, then only you can solve the 1 marks question. every year there will be a different 1 marks question. ಅದೇ ರಿಪೀಟ್ ಆಗೋದಿಲ್ಲ. ಒಂದು 6 ಸೇಮ್ ಇದ್ರೆ ಅದೊಂದು 4 ಚೇಂಜ್ ಮಾಡಿರ್ತಾರೆ. ಅದಕ್ಕೆ ಫಿಸಿಕ್ಸ್ ಒಳಗೆಲ್ಲ 100 out of 100 ತಗೊಳ್ಳೋದು ತುಂಬಾ ಕಡಿಮೆ. ಬೇರೆ ಸಬ್ಜೆಕ್ಟ್ ಎಲ್ಲ ಜಾಸ್ತಿ ತಗೋಬಹುದು, ಬಟ್ ಫಿಸಿಕ್ಸ್ ಅಲ್ಲಿ ಕಡಿಮೆ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದೊಂದು ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್.
ಇಲ್ಲಿ ನೋಡೋಣ ಫಸ್ಟ್ ಒನ್ ಏನ್ ಹೇಳ್ತಿದೆ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಅಂತ ಹೇಳಿದ್ರೆ ನೋಡಿ ಸಿಇಟಿ ಒಳಗೆ ಇವೆಲ್ಲ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿ ಫ್ಲಕ್ಸ್ ಥ್ರೂ ಗಾಸಿಯನ್ ಸರ್ಫೇಸ್ ಇಸ್ ಇಂಡಿಪೆಂಡೆಂಟ್ ಆಫ್ ದಿ ಶೇಪ್ ಅಂತ ಹೇಳ್ತಾ ಇದ್ದಾರೆ ಓಕೆ ಫಸ್ಟ್ ಏನ್ ಹೇಳ್ತಿದೆ ಫ್ಲಕ್ಸ್ ಥ್ರೂ ಗಾಸಿಯನ್ ಸರ್ಫೇಸ್ ಇಸ್ ಇಂಡಿಪೆಂಡೆಂಟ್ ಆಫ್ ದಿ ಇಟ್ಸ್ ಶೇಪ್ ಅಂತ ಇದೆ ಇಂಡಿಪೆಂಡೆಂಟ್ ಆಫ್ ದಿ ಶೇಪ್ ಅಂತ ಹೇಳಿದ್ರೆ ಇಫ್ ಯು ಆರ್ ಟೇಕಿಂಗ್ ಹಿಯರ್ ಒಂದು ಸರ್ಕಲ್ ಅನ್ನ ತಗೊಳ್ತಿದ್ದೀರಾ ಒಂದು ಸ್ಕ್ವೇರ್ ಅನ್ನ ತಗೊಳ್ತಿದ್ದೀರಾ ಅಥವಾ ಒಂದು ಕೋನ್ ಅಂತ ನೀವು ತಗೊಳ್ತಿದ್ದೀರಾ ಓಕೆ ಒಂದು ಕೋನ್ ಅಂತ ತಗೊಳ್ತಿದ್ವಾ ಅಥವಾ ಒಂದು ನೀವು ಪೆಂಟಗನ್ ತಗೊಳ್ತಾ ಇದ್ದೀರಾ ಇಫ್ ಯು ಆರ್ ಟೇಕಿಂಗ್ ಡಿಫ್ರೆಂಟ್ ಪೆಂಟಗನ್ ತಗೊಳ್ತಾ ಅಥವಾ ಹೆಕ್ಸಾಗನ್ ತಗೊಳ್ತೀರಾ ಅಂತ ಹೇಳಿದ್ರೆ ಇವೆಲ್ಲ ಏನಾಯ್ತು ಡಿಫ್ರೆಂಟ್ ಶೇಪ್ ಆಯ್ತು ಬಟ್ ಫ್ಲಕ್ಸ್ ಅಂತ ತಗೊಂಡಾಗ ಫ್ಲಕ್ಸ್ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ಇರುತ್ತೆ ಬಿಕಾಸ್ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಶೇಪ್ ನೋಡಿ ಇದು ನನಗೆ ಇಂಪಾರ್ಟೆಂಟ್ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಸಿಇಟಿ ಒಳಗೆ ಸಾಲ್ವ್ ಮಾಡ್ಬೇಕಾದ್ರೆ ದೇ ವಿಲ್ ಬಿ ಗಿವನ್ ಡಿಫರೆಂಟ್ ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಫಾರ್ ಯಾವ್ದೊಂದು ರೋಂಬಸ್ ಗೆ ಅಥವಾ ಪೆಂಟಗನ್ ಗೆ ವಾಟ್ ಇಸ್ ದಿ ವ್ಯಾಲ್ಯೂ ಆಫ್ ಇಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕೊಟ್ಟು ದೇರ್ ವಿಲ್ ಬಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಓಕೆ ಅದ್ರ ಆಪ್ಷನ್ಸ್ ಡೈರೆಕ್ಟ್ಲಿ ಇದೆ ಆನ್ಸರ್ ಕೊಟ್ಟಿರ್ಬೋದು ಆರ್ ಇಟ್ ಇಸ್ ಸೇಮ್ ಆಸ್ ದಟ್ ಆಫ್ ದಿ ಸ್ಕ್ವೇರ್ ಹಾಗೆ ಹೀಗೆ ಅಂತೆಲ್ಲ ಕೊಟ್ಟಿರ್ಬೋದು ಅದಕ್ಕೆ ನೀವೇನ್ ಮಾಡ್ಬೇಕು ಇಫ್ ಯು ನೋ ದಿಸ್ ಬಿಕಾಸ್ ದಿ ಫ್ಲಕ್ಸ್ ಥ್ರೂ ದಿ ಗಾಸಿಯನ್ ಸರ್ಫೇಸ್ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಇಟ್ ಶೇಪ್ ಅದು ಶೇಪ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಓಕೆ ಸೆಕೆಂಡ್ ಒನ್ ಹಾಗಾದ್ರೆ ಶೇಪ್ ಮೇಲೆ ಡಿಪೆಂಡ್ ಆಗ್ತಾ ಇಲ್ಲ ಅಂತಂದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಲ್ವಾ ದಿ ಫ್ಲಕ್ಸ್ ಥ್ರೂ ದಿ ಗಾಸಿಯನ್ ಸರ್ಫೇಸ್ ಡಿಪೆಂಡ್ಸ್ ಆನ್ ದಿ ಚಾರ್ಜಸ್ present inside the Gaussian surface. This is very important. Sorry, flux through a Gaussian surface depends only on the charges present inside the Gaussian surface. ಅಂದ್ರೆ ಒಂದು Gaussian surface ಅಂತ ಹೇಳಿದ್ರೆ ಯಾವುದೇ ಶೇಪ್ ಅಲ್ಲಿ ಬೇಕಾದ್ರೆ ಇರಬಹುದು ಹೀಗೆ ಒಂದು ಶೇಪ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಶೇಪ್ ಈ ಶೇಪ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ ಬಟ್ ಡಿಪೆಂಡ್ಸ್ ಆನ್ ದಿ ಚಾರ್ಜಸ್ ಓಕೆ ಪ್ಲಸ್ ಕ್ಯೂ ಚಾರ್ಜ್ ಅನ್ನೋದು ಅದು ಒಳಗಿರೋ ಚಾರ್ಜ್ ಮೇಲೆ ಡಿಪೆಂಡ್ ಆಗುತ್ತೆ ಕ್ಯೂ ಅನ್ನೋದು ಒಳಗಡೆ ಇದೆ Q2 ಅನ್ನೋದು ಹೊರಗಡೆ ಇದೆ ಅಂತ ಹೇಳಿದ್ರೆ ಫ್ಲಕ್ಸ್ ಥ್ರೂ ದೀಸ್ ಚಾರ್ಜ್ ಅಂತ ಹೇಳಿದ್ರೆ ಫ್ಲಕ್ಸ್ ಥ್ರೂ ಬೇಕಾದ್ರೆ ಬರೆಯೋಣ ನಿಮ್ಗೆ ಈಸಿ ಆಗ್ಲಿ ಫ್ಲಕ್ಸ್ ಥ್ರೂ ದಿ ಸ್ಕ್ವೇರ್ ಓಕೆ ಸ್ಕ್ವೇರ್ ಇದನ್ನ ಬೇಕಾದ್ರೆ ABCD ಅಂತ ಕೊಡೋಣ ABCD ಫ್ಲಕ್ಸ್ ಥ್ರೂ ದಿ ಸ್ಕ್ವೇರ್ ABCD is phi is equal to Q1 divided by epsilon naught. Okay, Q2 na ನೀವು ಕನ್ಸಿಡರ್ ಮಾಡಬಾರದು Q1 plus Q2 ಅಂತ ಬರಿಬಾರದು because the Q2 is okay because here Q2 is outside. Okay, ಇಲ್ಲಿ ಏನ್ ಮಾಡಬೇಕು since Q2 is outside ನೋಡಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಮಾಡ್ತಾ ಇದ್ದೀನಿ Q2 is outside the Gaussian surface. Then ಅರ್ಥ ಆಯ್ತಾ the flux through the Gaussian surface depends only on the charges present inside the Gaussian surface. Gaussian surface ಅಲ್ಲಿ ಇರೋ ಚಾರ್ಜ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. Therefore you can write it as phi is equal to Q divided by epsilon ಅಂತ ನೀವು ಬರ್ಕೋಬಹುದು. ಇನ್ನೊಂದು ನೋಡಿ ಥರ್ಡ್ ಪಾಯಿಂಟ್ flux through Gaussian surface is independent of the position of the charges inside the Gaussian surface. Okay, flux through the Gaussian surface is independent of the position of the charges inside the Gaussian surface. Okay, if matte I will take one more like this, one more square I will take. Okay, ಹೀಗೆ ಒಂದು ನಾನು ಸ್ಕ್ವೇರ್ ಅನ್ನ ತಗೊಂಡಿದ್ದೀನಿ ಇಲ್ಲಿ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಫ್ಲಕ್ಸ್ ಥ್ರೂ ಗಾಸಿಯನ್ ಸರ್ಫೇಸ್ ಇಸ್ ಇಂಡಿಪೆಂಡೆಂಟ್ ಆಫ್ ದಿ ಪೊಸಿಷನ್ ಅಂತ ಹೇಳಿದ್ರೆ ಇಫ್ ದಿ ಚಾರ್ಜ್ ಇಸ್ ಪ್ರೆಸೆಂಟ್ ಹಿಯರ್ ಕ್ಯೂ ಅನ್ನೋದು ಚಾರ್ಜ್ ಇಲ್ಲಿ ಇರಲಿ ಮತ್ತೆ ಅದೇ ನೀವು ಸ್ಕ್ವೇರ್ ಅಂತ ತಗೊಂಡು ಇಫ್ ದಿ ಚಾರ್ಜ್ ಇಸ್ ಪ್ರೆಸೆಂಟ್ ಹಿಯರ್ ಕ್ಯೂ ಅನ್ನೋ ಚಾರ್ಜ್ ಇಲ್ಲಿದೆ ಅಥವಾ ಇನ್ನೊಂದು ಹೀಗೆ ತಗೊಂಡು at the corner ಅಲ್ಲಿ ನನಗೆ ಚಾರ್ಜ್ ಇದೆ ಅಂತ ಹೇಳಿದ್ರೆ the electric flux that remains same phi is equal to it is Q divided by epsilon naught ಅಂತಾನೆ ಇರುತ್ತೆ okay because it does not depend on the position of the charge so position of the charge inside the Gaussian surface ಅದು ಕಾರ್ನರ್ ಅಲ್ಲಿ ಇರಲಿ ಅಥವಾ ಏನಾಗಿರಲಿ ಸೆಂಟ್ರಲ್ ಇರಲಿ ಅಥವಾ on the face ಮೇಲೆ ಇರಲಿ but the flux it will remain the same flux is equal to Q divided by epsilon naught ಅಂತ ಆಯ್ತು okay understanding this is ಅರ್ಥ ಆಯ್ತಾ points yes the next point so what is the next point ಅನ್ನೋದು ನಾವು ಇಲ್ಲಿ ನೋಡೋಣ so next point is point number 4 okay the point number 4 electric field intensity at the Gaussian surface is due to all the charges present inside and outside the surface okay ನೋಡಿ ಇಲ್ಲಿ ಏನು ಹೇಳ್ತಿದೆ electric field intensity
at the Gaussian surface is due to all the charges present inside and the outside surface. ಏನಿದ್ರು ಮೀನಿಂಗ್ ಅನ್ನೋದು ನೋಡ್ಬೇಕಂತ ಹೇಳಿದ್ರೆ ಅಗೇನ್ ಲೆಟ್ ಅಸ್ ಕನ್ಸಿಡರ್ ದಿ ಸೇಮ್ ಸ್ಕ್ವೇರ್. ಓಕೆ, ಒಂದು ಸ್ಕ್ವೇರ್ ಅನ್ನ ನೀವು ತಗೊಳ್ಳಿ. ಇದ್ರ ಒಳಗೆ ನಾ ಏನ್ ಮಾಡಿದೆ, ಒಂದು Q1 ಚಾರ್ಜ್ ಅನ್ನ ಬರುತ್ತೆ. ಇಲ್ಲಿ ಕೆಳಗಡೆ ಏನ್ ಮಾಡಿದೆ ನಾನು, Q2 ಚಾರ್ಜ್ ಅನ್ನ ಬರ್ದಿದೆ. ಈಗ ಅಕಾರ್ಡಿಂಗ್ ಟು ದಿಸ್ ಪಾಯಿಂಟ್ ನಂಬರ್ 4, if you want to calculate the electric field at this point, okay, point A ಒಳಗೆ ನೀವು electric field ಅನ್ನ ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ electric field intensity at the Gaussian surface. ಈ Gaussian surface ಒಳಗೆ at the point ಅಲ್ಲಿ ನೀವು electric field ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, it is due to all the charges present inside and the outside. ಅಂದ್ರೆ inside ಇರೋದು ಚಾರ್ಜ್ ಇಸ್ Q1, outside ಇರೋದು Q2 ಅಂತ ಆಯ್ತು. Therefore electric field EA ಏನಾಗಬೇಕು, EA is equal to, it is electric field due to charge, electric field due to charge Q1 ಆಗಬೇಕು plus electric field due to charge Q2 ಅಂತ ಆಗಬೇಕು. ಓಕೆ, ಗೊತ್ತಾಗ್ತಿದೆನಾ? Electric field intensity at the Gaussian surface is due to all the charges present inside and the outside surface. Inside charge is Q1, outside charge is Q2. Therefore at the point A, the electric field is EA is equal to, what is the expression for electric field? It is 1 divided by 4 pi epsilon naught. It is Q1 divided by, if the distance, ಈ ಪಾಯಿಂಟ್ ಇಂದ ಡಿಸ್ಟೆನ್ಸ್ ಏನಾದ್ರೂ ನಾನು R1 ತಗೊಳ್ತಿದ್ದೀನಿ, ಈ ಪಾಯಿಂಟ್ ಇಂದ ಡಿಸ್ಟೆನ್ಸ್ ಏನಾದ್ರೂ R2 ಇದೆ ಅಂತ ಹೇಳಿದ್ರೆ, it will be R1 square plus 1 divided by 4 pi epsilon naught Q2 divided by, it will be R2 square ಅಂತ ಆಯ್ತು. ಓಕೆ, ಅಂಡರ್ಸ್ಟುಡ್ ದಿಸ್? ನೋಡಿ, electric field, electric flux ಅಂತ ಹೇಳಿದ್ರೆ you have to neglect the outside charge. electric flux ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಬಟ್ electric field ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ you need to consider the both the charges which are present inside as well as the outside ಅಂತ ಆಯ್ತು. ಓಕೆ, this is point number 4. Okay, next point number 5. So what is the point number 5? Totally, in a closed surface, incoming flux. So incoming flux ಅಂತ ಹೇಳಿ ಒಳಗಡೆ ಬರೋದು, incoming flux is taken as negative. Incoming flux is taken as negative, while the outgoing flux is taken as positive. Okay, in a closed surface, incoming flux is taken as negative and the outgoing flux is taken as positive. ಅಂತ ಹೇಳಿದ್ರೆ ಸೇಮ್ ನಾನು ಏನ್ ಮಾಡ್ತೀನಿ, ಸ್ಕ್ವೇರ್ ಅನ್ನ ತಗೊಳ್ತಿದ್ದೀನಿ. So I am going to take this square. Okay, square ಒಳಗೆ if the electric flux line ಅಥವಾ electric field lines ಗಳು if they are coming like this, ಒಳಗಡೆ ಎಂಟರ್ ಆಗ್ತಿದೆ ಅಂತ ಹೇಳಿದ್ರೆ ಇದನ್ನ ಏನ್ ಮಾಡ್ಬೇಕು ನಾನು, phi is equal to, it is nothing but negative ಅಂತ ಬರ್ಕೋಬೇಕು. ಓಕೆ, ಇನ್ಕಮಿಂಗ್, ಇದನ್ನ ಏನ್ ಮಾಡ್ತೀವಿ ನಾವು, ಇನ್ಕಮಿಂಗ್. So this is incoming. ಓಕೆ, ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಫ್ ದಿಸ್ ಇಸ್ ದ ಸೇಮ್ ಸ್ಪಿಯರ್ ಇದೆ ಅಂತ ಹೇಳಿದ್ರೆ ಇದ್ರ ಒಳಗಿಂದ ಹೊರಗಡೆ ಹೋಗ್ತಾ ಇದೆ, ಇಫ್ ದಿ electric field lines are going out, ಅದನ್ನ ಏನ್ ಮಾಡ್ತೇವೆ, ಔಟ್ ಗೋಯಿಂಗ್ ಅಂತ ಕರಿತೀವಿ. ಔಟ್ ಗೋಯಿಂಗ್ ಅಂತ ಬರೆದಾಗ phi is equal to, this will be positive. Okay, you can take out the screenshot of this. Phi is equal to negative when the electric flux are coming inside or incoming, and if they are going outside you can take it as positive ಅಂತ ನೀವು ಅದನ್ನ ತಗೋ. This is the point number 5. Okay, understood this? Okay, next last 2 points. So I will finish by completing these 2 points. This is very important points. Okay, ಇದರ ಮೇಲೆ CET ಒಳಗೆ ಕ್ವೆಶ್ಚನ್ಸ್ ಅನ್ನ ಕೇಳಿದ್ದಾರೆ. In a Gaussian surface, phi is equal to 0. Phi is equal to 0 ಅಂತ ಹೇಳಿದ್ರೆ electric flux is equal to 0 ಅಂತ ಇದ್ರೆ it does not mean that E is equal to 0. ಅಂದ್ರೆ electric field 0 ಅಂತ ಅಲ್ಲ. But if electric field is 0, it implies that phi is equal to 0. Okay, ನೋಡಿ, in a Gaussian surface if phi is equal to 0, ನೋಡಿ ಹೀಗೆ ಯಾವ್ದೊಂದು ನಾನೊಂದು ಸ್ಪೆರಿಕಲ್ ತಗೊಳ್ತೀನಿ, ಸ್ಕ್ವೇರ್ ತಗೊಂಡು ಬೋರ್ ಆಯ್ತು ನನಗೆ. So I will take a sphere. Sphere is a Gaussian surface. ಇದನ್ನ ಏನ್ ಮಾಡ್ತೀನಿ ನಾನು, Gaussian surface ಅಂತ ಕರಿತೀನಿ. Gaussian surface ಅಂತ ಕರಿತೀನಿ. ಈ ಕೇಸ್ ಒಳಗೆ there is no charge. So no charge. ಇಲ್ಲಿ ನನಗೆ ಚಾರ್ಜ್ ಇಲ್ಲ ಅಂತ ಹೇಳಿದ್ರೆ phi is equal to 0 ಆಗಿರುತ್ತೆ. phi is equal to 0 ಆಗ್ತಿದೆ ಅಂತ ಹೇಳಿದ್ರೆ E is need not be 0. E is equal to 0 ಆಗಬೇಕು ಅಂತಿಲ್ಲ. ಓಕೆ, ಯಾಕಂತ ಹೇಳಿದ್ರೆ
ಇಲ್ಲಿ ಯಾವುದೋ ಒಂದು ಹೊರಗಡೆ ಯಾವುದೋ ಒಂದು ಚಾರ್ಜ್ ಇದೆ, ಕ್ಯೂ ಅನ್ನೋದು ಚಾರ್ಜ್ ಇದೆ ಅಂತಂದ್ರೆ ಇದರಿಂದ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಹೊರಗಡೆ ಹೋಗುತ್ತಲ್ವಾ, ಆ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ ದಿ ಇ ಇಸ್ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಇಟ್ ಡಸ್ ನಾಟ್ ಮೀನ್ ದಟ್ ಇ ಇಸ್ ಈಕ್ವಲ್ ಟು 0 ಅಂತ ಹೇಳಿ, ಇ ಇಸ್ ನಾಟ್ ಈಕ್ವಲ್ ಟು 0 ಅಂತ. ಇನ್ ಎ ಗಾಸಿಯನ್ ಸರ್ಫೇಸ್ phi is equal to 0 ಇದೆ ಅಂತ ಹೇಳಿದ್ರೆ ಇಟ್ ಡಸ್ ನಾಟ್ ಮೀನ್ ದಟ್ ಇ ಇಸ್ ಈಕ್ವಲ್ ಟು 0, ಇಲೆಕ್ಟ್ರಿಕ್ ಫೀಲ್ಡ್ 0 ಇರಬೇಕು ಅಂತ ಇಲ್ಲ. ಸೆಕೆಂಡ್ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಬಟ್ ಇ ಇಸ್ ಈಕ್ವಲ್ ಟು 0 ಇಫ್ ಇ ಇಸ್ ಈಕ್ವಲ್ ಟು 0 ಆಯ್ತು ಅಂತ ಹೇಳಿದ್ರೆ this implies phi is equal to 0. ನೋಡಿ E is equal to 0 ಯಾವಾಗ ಆಗುತ್ತೆ? E is equal to 0 when Q is equal to 0 ಅಲ್ವಾ. ಚಾರ್ಜ್ ಇಲ್ಲ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗಳು ಇರೋದಕ್ಕೆ ಸಾಧ್ಯನೇ ಇಲ್ಲ. E is equal to 0 when Q is equal to 0. If Q is equal to 0, then definitely phi is equal to 0. ಅದಕ್ಕೆ ನಾವೇನ್ ಬರೀತೀವಿ, in a Gaussian surface if phi is equal to 0, it does not mean that E is equal to 0, but if E is equal to 0, it implies that 100% the electric flux is equal to 0. Okay, this is the point number 6. The last point, if a body not enclosing any charge, is placed in an electric field, okay, it is placed in an electric field, the total flux linked with it will be 0. So ಅಲ್ಲಿ ಲಾಸ್ಟ್ ಪಾಯಿಂಟ್ ಅಲ್ಲಿ ಹೇಳಿರೋ ಪ್ರಕಾರ ಯಾವುದೋ ಒಂದು ಕ್ಲೋಸ್ಡ್ ಬಾಡಿ ಇದೆ. ಸೊ ಇಫ್ ಯು ಆರ್ ಕನ್ಸಿಡರಿಂಗ್ ಲೈಕ್ ದಿಸ್ ಅ ಟು ಕ್ಲೋಸ್ ಬಾಡಿನ ತಗೊಳ್ತಾ ಇದ್ದೀರಾ, ಈ ಕ್ಲೋಸ್ ಬಾಡಿನ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇರ್ಬೇಕು. ಲೈಕ್ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇರ್ಲಿ, ಅಥವಾ ನೀವೇನ್ ಮಾಡ್ಬೇಕು ವೇರಿಯೇಬಲ್ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಇದು ಕ್ಲೋಸ್ಡ್ ಬಾಡಿ ಆಗಿರೋದ್ರಿಂದ ನನಗೇನ್ ಹೇಳುತ್ತೆ, ಗಾಸ್ ಲಾ ಏನ್ ಹೇಳುತ್ತೆ, ಇಫ್ ದಿ ಚಾರ್ಜ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದಿ ಸರ್ಫೇಸ್ ಅಂತ ಹೇಳುತ್ತೆ. ಬಟ್ ಈ ಸರ್ಫೇಸ್ ಕ್ಲೋಸ್ ಆಗಿದೆ. ಓಕೆ, ಒಂದು ಬಾಟಲ್ ನ ನೀವು ಫುಲ್ ಕ್ಲೋಸ್ ಮಾಡಿ ನೀರೊಳಗೆ ಮುಳುಗಿಸಿ ನೀರ್ ತುಂಬಿ ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಟೇಕ್ ವಾಟರ್ ಅಲ್ವಾ. ಯಾಕಂತ ಹೇಳಿದ್ರೆ ಅದನ್ನ ನೀವು ಫುಲ್ ಕವರ್ ಮಾಡ್ಬಿಟ್ಟಿದೆ, ದರ್ ಇಸ್ ನೋ ಸ್ಪೇಸ್ ಟು ಗೋ ಇನ್ಸೈಡ್. ಅದೇ ರೀತಿ ಏನಾಗುತ್ತೆ, ಹೀಗೆ ನೀವು ಒಂದು ಸ್ಪಿಯರ್ ಅನ್ನ ಕಂಪ್ಲೀಟ್ ಆಗಿ ಕ್ಲೋಸ್ಡ್ ಆಗಿರೋ ಸ್ಪಿಯರ್ ಮತ್ತೆ ನಾಟ್ ಎನ್ಕ್ಲೋಸಿಂಗ್ ಚಾರ್ಜ್ ಅಂತ ಹೇಳಿದ್ದಾರೆ. ಅಂದ್ರೆ Q is equal to ಇದರೊಳಗೆ 0 ಇದೆ ಅಂತ ಹೇಳಿದ್ರೆ then definitely you can say that the flux linked with that is equal to 0. ಈ ಕೇಸಲ್ಲಿ ಏನಾಗುತ್ತೆ, phi is equal to 0 ಆಯ್ತು. ಇದು ನಾವೇನ್ ಮಾಡ್ತೀವಿ, ಇದನ್ನ ನಾವು ನಾನ್ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್. ಓಕೆ, ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ, ನಾನ್ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಇದು ನಾನ್ ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ. ಓಕೆ, ಈಗ ಏನ್ ಮಾಡ್ತೀವಿ, ಒಂದು ಯೂನಿಫಾರ್ಮ್ ಇಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಇಟ್ಟಿ ಅಂತ ಅನ್ಕೊಳ್ಳಿ. ಸೊ ಇಫ್ ಐ ಆಮ್ ಕೀಪಿಂಗ್ ಇಟ್ ಆಸ್ ಯೂನಿಫಾರ್ಮ್ ಇಲೆಕ್ಟ್ರಿಕ್, ಹೀಗಿಟ್ಟು electric field lines they will not pass through it. Therefore here also the phi is equal to 0. Okay, understood this? Okay, if a closed body, on the closed body ಇದೆ ಅಂತ ಹೇಳಿದ್ರೆ, so you have to consider like this. Okay, ಇನ್ನು ಒಂದು ನಾನು ಮಿಸ್ ಆಗಿಬಿಟ್ಟಿದೆ, the last point ಒಂದು ಉಳಿದಿದೆ. Okay, this one is the 8th point, last point you can take here. If a closed body encloses the charge Q, then the total flux linked with the body is equal to phi is equal to Q divided by epsilon. ಅಲ್ಲಿ ಫಸ್ಟ್ ಪಾಯಿಂಟ್ ಬರ್ದಿದೆ ನೋಡಿ, ಡಸ್ ನಾಟ್ ಡಿಪೆಂಡ್ ಆನ್ ದಿ ಶೇಪ್ ಅಂತ. ಅಂದ್ರೆ ಇಲ್ಲಿ ನಾನು ಏನ್ ಮಾಡ್ತೀನಿ, ಒಂದು Q ಅಂತ ಚಾರ್ಜ್ ಬರ್ಕೊಳ್ತೀನಿ, ಇದ್ರೊಳಗೆ ನಾನು ಏನ್ ಮಾಡ್ತೀನಿ, ಒಂದು Q ಅಂತ ಚಾರ್ಜ್ ಬರ್ಕೊಳ್ತೀನಿ, ಅಂಡ್ ಹಿಯರ್ ಐ ಆಮ್ ಗೋಯಿಂಗ್ ಟು ಪ್ಲೇಸ್ ಅ ಚಾರ್ಜ್ Q, ಅಂಡ್ ಹಿಯರ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಪ್ಲೇಸ್ ಅ ಚಾರ್ಜ್ Q. ಇವೆಲ್ಲಾ ಕೇಸು ಮಾಡಿದ್ರು ದಿ ಟೋಟಲ್ ಇಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿಸ್ is equal to ಏನಾಗಬೇಕು, phi is equal to Q divided by epsilon naught, because it does not depend on shape of the surface. ಯಾವ shape ಬೇಕಾದ್ರೂ ಇರಬಹುದು. Okay, understood this? Okay, you can take a screenshot. Thank you.